ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ನೀವೇನಾದರೂ ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತೀರಾ ಅಂದರೆ ಇವತ್ತೇ ಅದನ್ನು ನಿಲ್ಲಿಸ್ಬಿಡಿ, ಓಕೆನಾ. ಸೊ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಅಪ್ಲಿಕೇಶನ್ ತಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಕ್ರೋಮ್ ಬ್ರೌಸರ್ ಮಾಡೋ ಎಲ್ಲ ಆಕ್ಟಿವಿಟೀಸ್ ಅದರಲ್ಲೂ ಕೂಡ ಮಾಡ್ಬೋದು ವಿತೌಟ್ ಎನಿ ಆ್ಯಡ್ಸ್, ಓಕೆನಾ. ಸೊ ನೀವು ಕ್ರೋಮ್ ಬ್ರೌಸರ್ನಲ್ಲಿ ಏನಂದರೆ ಆ್ಯಡ್ಸ್ಗಳು ಬರ್ತಾನೆ ಇರುತ್ತೆ, ಬಟ್ ನಾನು ನಿಮಗೆ ತಿಳಿಸ್ಕೊಡೋ ಬ್ರೌಸರಲ್ಲಿ ಯಾವುದೇ ಕಾರಣಕ್ಕೂ ಆ್ಯಡ್ಸ್ಗಳು ಬರೋದಿಲ್ಲ, ಓಕೆನಾ. 90% ಆಫ್ ದ ಆ್ಯಡ್ಸ್ ಕಡಿಮೆ ಆಗುತ್ತೆ, ಓಕೆನಾ. ಸೊ ಯಾವುದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೆಫ್ಟ್ ನೋಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಬ್ರೇವ್ ಅಂತ, ಓಕೆನಾ. ಸೊ ಈಗ ಪ್ಲೇಸ್ಟೋರ್ ಓಪನ್ ಮಾಡ್ಕೊತೀನಿ. ಅದಾದ ನಂತರ ಇಲ್ಲಿ ಬ್ರೇವ್ ಅಂತ ಸರ್ಚ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ಸಿಗುತ್ತಲ್ಲ ಅಪ್ಲಿಕೇಶನ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಓಕೆ ಗೈಸ್, ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ, ಇದನ್ನು ಓಪನ್ ಮಾಡ್ಕೊತೀನಿ. ಗೈಸ್, ನಿಮಗೆ ಇಲ್ಲಿ ನೋಡ್ಬೋದು ಸೆಟ್ ಬ್ರೇವ್ ಆಸ್ ಯುವರ್ ಡಿಫಾಲ್ಟ್ ಬ್ರೌಸರ್ ಆ್ಯಪ್ ಅಂತ ಕೇಳ್ತಾ ಇದೆ. ಸೊ ನೀವು ಇದು ಬ್ರೇವ್ನ ಡಿಫಾಲ್ಟ್ ಬ್ರೌಸರ್ ಆ್ಯಪ್ ಅಂತ ಸೆಲೆಕ್ಟ್ ಮಾಡಬೇಕಣ್ಣ. ಸೊ ಎಕ್ಸಾಂಪಲ್ ನಿಮಗೆ ಏನಾಗುತ್ತೆ ಇದರಿಂದ ಅಂತಂದರೆ, ಸೊ ಯಾರೋ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಲಿಂಕ್ನ ಕಳಿಸಿರ್ತಾರೆ. ಸೊ ನೀವೇನಾದ್ರು ಆ ಲಿಂಕ್ನ ಕ್ಲಿಕ್ ಮಾಡ್ತಾ ಇದ್ರೆ ಅದು ಕ್ರೋಮಿಂದ ಜನರೇಟ್ ಆಗಿರೋ ಲಿಂಕು, ಬಟ್ ನಿಮಗೆ ಅದು ಬ್ರೇವಲ್ಲಿ ಓಪನ್ ಆಗುತ್ತೆ, ಓಕೆನಾ, ಡೈರೆಕ್ಟಾಗಿ. ಸೊ ಈ ಥರ ನೀವು ಡಿಫಾಲ್ಟ್ ಆ್ಯಪಾಗಿ ಕೊಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಸೆಟಸ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕಣ್ಣ. ಸೊ ಇಷ್ಟೇ ಗೈಸ್, ಇನ್ನೇನು ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯ ಸೈನ್ ಇನ್ ಆಗಬೇಕು ಅದು ಏನೂ ಇಲ್ಲ. ಸೊ ನಿಮಗೆ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ಇಲ್ಲಿ ಸರ್ಚ್ ಮಾಡಿ, ಸೊ ನೀವು ಗೋ ಕೊಟ್ಕೊಂಡ್ರೆ ಆರಾಮ್ಸೆ ನೀವು ಏನು ಬೇಕು ಅದು ನೋಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು, ಓಕೆನಾ. ಸೊ ನಿಮಗೆ ಇಲ್ಲಿ ಯಾವ ಥರ ಕ್ರೋಮ್ ಇದೆ ಅದೇ ಥರ ಇಲ್ಲೆಲ್ಲ ಕೂಡ ಎಲ್ಲ ಆಪ್ಷನ್ಸ್ ಕೂಡ ಕ್ರೋಮಲ್ಲಿ ಇರುತ್ತೆ, ಎಲ್ಲ ಆಪ್ಷನ್ಸ್ ಕೂಡ ಇಲ್ಲಿದೆ, ಓಕೆನಾ. ಸೊ ಈ ಥರ ನೀವು ಈಸಿಯಾಗಿ ನಿಮ್ಮ ಒಂದು ಫೋನಲ್ಲಿ ಬರುವಂಥ ಆ್ಯಡ್ಸ್ಗಳನ್ನ ಅಂದರೆ ಕ್ರೋಮಲ್ಲಿ ಬರುವಂಥ ಆ್ಯಡ್ಸ್ಗಳನ್ನ ನಿಲ್ಲಿಸ್ಕೋಬೋದು, ಓಕೆನಾ. ಸೊ ಇಷ್ಟ ಹೊತ್ತು ಒಂದು ವಿಡಿಯೋ ನಿಮ್ಮ ವಿಡಿಯೋ ಸೆಲೆಕ್ಟ್ ಮಾಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.